ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಭಕ್ತರೇ, ನೀವು ಇವತ್ತು ಕೈಲಾಸಗಿರಿ ಚಿಂತಾಮಣಿ ಹತ್ರ ಇರುತ್ತೆ. ಕೈವಾರ ಹಾಗೂ ಚಿಂತಾಮಣಿ ಮಧ್ಯದಲ್ಲಿರುತ್ತೆ. ಇದು ಕೈಲಾಸಗಿರಿ, ಕೈಲಾಸ ಪರ್ವತ ಅಥವಾ ಕೈಲಾಸಗಿರಿ ಅಂತಿರುತ್ತೆ. ಇಲ್ಲಿ ಗುಹೆಯ ಒಳಗೆ ಪಂಚಲಿಂಗೇಶ್ವರ ಇರ್ತಾನೆ. ಅಂದರೆ ಒಂದೇ ಲಿಂಗ, 4 ದಿಕ್ಕಿನಲ್ಲಿ ಮುಖಗಳಿರುತ್ತೆ. ಕೈಲಾಸಗಿರಿ ಗುಹಾ ದೇವಾಲಯ. BGS ಬಾಲಗಂಗಾಧರನಾಥ ಸ್ವಾಮಿ ಅವರು ಇದು ಮಾಡಿದ್ದಾರೆ. BGS ಟ್ರಸ್ಟ್ನವರು. ಇದನ್ನು ಇವತ್ತು ನೀವು ನೋಡ್ಬೋದು. ಇಲ್ಲಿಗೆ ಬರಬೇಕಾದ್ರೆ ನೀವು ಯಾವ ರೀತಿ ಅಂತ ನಾನು ಸ್ವಲ್ಪ ಹೇಳ್ತೀನಿ. ಬೆಂಗಳೂರಿಂದ ನೀವು ಕೈವಾರ ಹತ್ರ ಬರಬೇಕು. ಕೈವಾರ ಒಳಗಡೆಯಿಂದನೇ ನೀವು ಬರ್ಬೋದು. ಈಗಾಗಲೇ ಭಾಗ 1, 2, 3, 4, 5 ಕೈವಾರ ನಾನು ನಿಮ್ಗೆ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನಲಲ್ಲಿ. ನೀವು ಬೆಂಗಳೂರಿಂದ KR ಪುರಮ್ಮು, ಹೊಸಕೋಟೆ, H ಕ್ರಾಸು, ಕೈವಾರ, ಚಿಂತಾಮಣಿ ರೋಡ್ ಬನ್ನಿ. ಬೆಂಗಳೂರಿಂದ ಚಿಂತಾಮಣಿ ರೋಡು. H ಕ್ರಾಸ್ ಆದಮೇಲೆ ಅಂದರೆ ಮೊದಲು ಬೆಂಗಳೂರಿಂದ ಬಂದರೆ KR ಪುರಮ್ ಸಿಗುತ್ತೆ. KR ಪುರಮಿಂದ ಹೊಸಕೋಟೆ ಸಿಗುತ್ತೆ. ಹೊಸಕೋಟೆ ಆದಮೇಲೆ H ಕ್ರಾಸ್ ರೋಡ್ ಬರ್ಬೇಕು, ಚಿಂತಾಮಣಿ ರೋಡು. H ಕ್ರಾಸ್ ಆದಮೇಲೆ ನಿಮಗೆ ಲೆಫ್ಟಲ್ಲಿ ಕೈವಾರ ಕ್ರಾಸ್ ಸಿಗುತ್ತೆ, ಒಂದು 5 ಕಿಲೋಮೀಟ್ರಲ್ಲಿ. ಇದೇ ಕೈವಾರ ಕ್ರಾಸ್ನಲ್ಲಿ ಗೇಟ್ ಇರುತ್ತೆ, ನೀವು ನೋಡ್ಬೋದು. ಒಂದು ಗೇಟ್ ಇರುತ್ತೆ. ಗೇಟ್ ಒಳಗಡೆ ಬನ್ನಿ. ಭಾಗ 1, 2, 3, 4, 5 ಕೈವಾರ ಕ್ಷೇತ್ರ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದೇ ಗೇಟ್ ಒಳಗಡೆಯಿಂದ ನೀವು ಬಂದರೆ ನೇರವಾಗಿ ಕೈಲಾಸಗಿರಿಗೆ ಹೋಗ್ಬೋದು. ಇಲ್ಲಿಂದ 4 ಕಿಲೋಮೀಟರ್ ಇರುತ್ತೆ ಕೈಲಾಸಗಿರಿ. ಈಗ ನೋಡಿ, ಕೈವಾರ ಒಳಗಡೆ ಹೊರಟಿದ್ದೀವಿ ನಾವು. ಅದೇ ನೇರವಾಗಿ ನೀವು ಮೇನ್ ರೋಡಲ್ಲಿ ಹೋದರೆ ಚಿಂತಾಮಣಿ ಹೋಗ್ತೀರಾ. ಆದರೆ ಚಿಂತಾಮಣಿಗೆ ಹೋಗಬೇಕಾದ ಅಗತ್ಯ ಇರಲ್ಲ, ಮೊದಲೇ ಸಿಗುತ್ತೆ ಕೈಲಾಸಗಿರಿ. ಚಿಂತಾಮಣಿಗಿಂತ ಮುಂಚೆನೇ ಸಿಗುತ್ತೆ. ಆದರೆ ನಾನು ಕೈವಾರ ಒಳಗಡೆ ಹೊರಟಿದ್ವಿ. ಈಗ ಕೈವಾರ ಒಳಗಡೆ ನೋಡಿ, ಜಾತ್ರೆ ನಡೀತಾ ಇದೆ. ಇವತ್ತು 4 ತಾರೀಕು 3ನೇ ತಿಂಗಳು, ಮಾರ್ಚ್ ತಿಂಗಳು 2026ನೇ ಇಸ್ವಿ. ಇಲ್ಲಿ ಜಾತ್ರೆ ಅಂದರೆ 4ನೇ ತಾರೀಕು ಮಾರ್ಚ್ ತಿಂಗಳು 2026ನೇ ಇಸ್ವಿ ಕೈವಾರ ಜಾತ್ರೆ. ಈಗ ಕೈವಾರದ ಒಳಗಡೆ ಹೊರಟಿದ್ವಿ ನಾವು. ಎಲ್ಲಿಗೆ ಹೊರಟಿದ್ವಿ? ಕೈಲಾಸಗಿರಿಗೆ. ನೀವು ಕೈಲಾಸಗಿರಿಯನ್ನು ನೋಡ್ಬೋದು. ನೇರವಾಗಿ ಈಗ ನಾನು ನಿಮಗೆ ಕೈಲಾಸಗಿರಿಗೆ ಕರ್ಕೊಂಡು ಹೋಗ್ತೀವಿ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಗುಹಾ ದೇವಾಲಯ ಅಂದರೆ ಗುಹೆಯ ಒಳಗೆ ಒಂದೇ ಬಂಡೆ ಒಳಗೆ ಆ ದೇವಾಲಯ ಇರುತ್ತೆ. ನೀವು ಪ್ರಾರಂಭದಲ್ಲಿ ನೋಡಿದ್ರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು. ಇಲ್ಲಿ ಕೈವಾರದು ಜಾತ್ರೆ ನಡೀತದೆ. ತುಂಬ ಜನ ಇದ್ದಾರೆ ಅಕ್ಕಪಕ್ಕ. ನಾವು ಹೊರಟಿದ್ದೀವಿ. ಕೈವಾರ ಒಳಗಡೆಯಿಂದ ಹೋಗ್ಬೋದು ಕೈಲಾಸಗಿರಿಗೆ. ಅಥವಾ ಚಿಂತಾಮಣಿ ರೋಡಲ್ಲಿ ಅಲ್ಲೇ ಗೇಟ್ ಇತ್ತಲ್ಲ, ಆ ಗೇಟಿಂದ ಮುಂದೆ ಹೋದರೆ ಒಂದು 3 ಕಿಲೋಮೀಟ್ರು ಲೆಫ್ಟ್ಗೆ ಆಮೇಲೆ ತೊಗೋಬೇಕು ಕೈಲಾಸಗಿರಿಗೆ. ಚಿಂತಾಮಣಿ ರೋಡು ಮುಂದೆ ಹೋಗಿ ಲೆಫ್ಟ್ಗೆ ತೊಗೋಬೋದು ಮೇನ್ ರೋಡಲ್ಲಿ ಹೋದರೆ. ಆದರೆ ನಾವು ಮೇನ್ ರೋಡಲ್ಲಿ ಹೋಗಲಿಲ್ಲ, ಕೈವಾರ ಒಳಗೆ ಪ್ರವೇಶ ಮಾಡಿದ್ದೀವಿ. ಇಲ್ಲಿಂದನೂ ಹೋಗ್ಬೋದು ನಾವು. ಈಗ ನೋಡಿ, ಇದು ಕೈಲಾಸಗಿರಿ ಬೆಟ್ಟದ ಮೇಲೆ ಇದ್ದೀನಿ ನಾನು. ಕೈಲಾಸಗಿರಿ ಬೆಟ್ಟದ ಮೇಲೆ ರೈಟ್ ಸೈಡಲ್ಲಿ ಫಸ್ಟು ಕೆರೆ ಸಿಗುತ್ತೆ. ಕೈಲಾಸಗಿರಿ ಬೆಟ್ಟದ ಮೇಲೆ ಈಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅದೇ ಕೈಲಾಸಗಿರಿ ಗುಡ್ಡ, ಒಂದೇ ಒಂದು ಬಂಡೆ. ಆ ಬಂಡೆ ಒಳಗಡೆ ಗುಹೆ ಮಾಡಿದ್ದಾರೆ. ಅಲ್ಲಿ ಹೋಗೋಣ. ಈಗ ನಾವು ಹೋಗೋಣ ಮುಂದಕ್ಕೆ. ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ, ಭಾಳ ಹತ್ತಿರದಲ್ಲಿದೆ, ವಾಕಬಲ್ ಡಿಸ್ಟೆನ್ಸು. ತುಂಬ ದೊಡ್ಡದು, ಎತ್ತರವಾಗಿದೆ ಒಂದೇ ಬಂಡೆ. ಆದರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಂಡೆ ಇದೆ ನೋಡಿ. ಇದು ಕೂಡ ಒಂದು ಬಂಡೆ ಇದೆ ಕೆರೆ ಪಕ್ಕದಲ್ಲಿ, ದೊಡ್ಡದು. ಗೊತ್ತಾಯ್ತಲ್ಲ. ಇಲ್ಲಿಂದ ನಾವು ಹಿಂದಕ್ಕೆ ನೋಡಿದಾಗ ಕೈವಾರ ಬೆಟ್ಟಗಳು, ಆಮೇಲೆ ದೂರದಲ್ಲಿ ಬೆಟ್ಟಗಳು ಏನೇನೋ ಕಾಣುತ್ತೆ. ಗೊತ್ತಾಯ್ತಲ್ಲ, ಕೈವಾರ ಬೆಟ್ಟ ಅದು ಇಲ್ಲಿ ಕಾಣುತ್ತೆ ನೋಡ್ರಿ, ಕೈವಾರ ಬೆಟ್ಟ ಅದು. ಗೊತ್ತಾಯ್ತಲ್ಲ. ಈಗ ಮುಂದೆ ಹೋಗೋಣ ನಾವು ಕೈಲಾಸಗಿರಿಗೆ, ಓಕೆನಾ? ಮುಂದೆ ಹೋದರೆ ನಿಮಗೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಿಗುತ್ತೆ ಏನು, ಕೈಲಾಸಗಿರಿ. ಗೊತ್ತಾಯ್ತಲ್ಲ. ಮುಂದೆ ಹೋಗೋಣ. ಇಲ್ಲಿ ರೈಟ್ ಸೈಡಲ್ಲಿ ಕೆರೆ ನೋಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೈಲಾಸಗಿರಿ. ಈಗ ನಾವು ಬೆಟ್ಟದ ಮೇಲೆ ಇದ್ದೀವಿ, ಕೈಲಾಸಗಿರಿ ಬೆಟ್ಟದ ಮೇಲೆ. ಗೊತ್ತಾಯ್ತಲ್ಲ. ಒಂದೇ ಬಂಡೆ, ಏಕಶಿಲೆ. ಆ ಬಂಡೆಯನ್ನು ಕೊರೆದು BGS ಬಾಲಗಂಗಾಧರನಾಥ ಸ್ವಾಮಿ ಇದ್ರಲ್ಲ, ಅವರ ಪೀರಿಯಡಲ್ಲಿ ಇಲ್ಲಿ ಯಾರು BGS, ಗೊತ್ತಾಯ್ತಲ್ಲ, ಅವರು ಇಲ್ಲಿ ಯೋಜನೆ ರೂಪಿಸಿ ಬಂಡೆಯನ್ನು ಕೊರೆದು ಗುಹಾ ದೇವಾಲಯ ಮಾಡಿದ್ರು. ಒಂದೇ ಶಿವಲಿಂಗ, 4 ಮುಖ ಇರುತ್ತೆ ಸುತ್ತಲೂ, ನೆನಪಿಟ್ಕೊಳ್ಳಿ. ಗೊತ್ತಾಯ್ತಲ್ಲ. ಇಲ್ಲಿ ನೋಡ್ಬೋದು ನೀವು. ಈಗ ನೋಡಿ, ನಾವು ಬಂದುಬಿಟ್ರಿ ಕೈಲಾಸಗಿರಿ ಮೇಲ್ಗಡೆ ಬಂದುಬಿಟ್ಟಿದ್ದೀವಿ. ಇಲ್ಲೆಲ್ಲ ಪಾರ್ಕಿಂಗ್ ಇರುತ್ತೆ, ಗಾಡಿಗಳು 2 ವೀಲರು 4 ವೀಲರ್ ಎಲ್ಲ ಪಾರ್ಕಿಂಗ್ ಇದು. ಇಲ್ಲ ಅನ್ನ ಚೌಲ್ಟ್ರಿ ಕಾಣುತ್ತೆ ನಿಮಗೆ. ಅನ್ನದ ಭವನ ಇದೆ.
ಅಂದರೆ ಅನ್ನದಾಸೋಹ ಇರುತ್ತೆ ಮಧ್ಯಾಹ್ನ ಒಂದು ಟೈಮು, ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲೆಲ್ಲ ವೆಹಿಕಲ್ಗಳು ಬಿಟ್ಟಿದ್ದಾರೆ, ಇದು ಪಾರ್ಕಿಂಗ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಪಾರ್ಕಿಂಗು ಗೊತ್ತಾಯ್ತಲ್ಲ. ಮುಂದಕ್ಕೆ ಹೋದರೆ, ಈಗ ಅಲ್ಲಿ ಮುಂದಕ್ಕೆ ಹೋದರೆ ನಿಮಗೆ ಕೈಲಾಸಗಿರಿಗೆ ಹೋಗ್ಬೋದು. ನಾನು ಆಗಲೇ ಹೇಳಿದೆ, ಇದು ಅನ್ನದಾಸೋಹ ಭವನ, ಗೊತ್ತಾಯ್ತಲ್ಲ. ಇಲ್ಲಿ ಊಟ ಸಿಗುತ್ತೆ ಮಧ್ಯಾಹ್ನ. ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ನಾವು. ನೋಡಿ ಇವಾಗ ಆ ಕಡೆ ತೋರಿಸಿದ್ನಲ್ಲ ದಾರಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಮೇಲುಗಡೆಗೆ. ಅಲ್ಲಿ ಗುಡ್ಡ ಇರುತ್ತೆ. ಆ ಗುಡ್ಡದ ಒಳಗಡೆ ಬಂಡೆ, ಒಂದೇ ಬಂಡೆ ಏಕಶಿಲೆ, ಅದರೊಳಗಡೆ ದೇವಾಲಯ ಮಾಡಿದ್ದಾರೆ. ಹೋಗೋಣ, ಈಗ ಹೋಗೋಣ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ ವೀಕ್ಷಕರೇ. ತೀರ್ಥಕ್ಷೇತ್ರಗಳನ್ನು ನಾವು ನೋಡಬೇಕು, ಪಾದಾರ್ಪಣೆ ಮಾಡಬೇಕು, ಅವಾಗೇ ಪುಣ್ಯ ಸಿಗೋದು, ಎಲ್ಲರೂ ಒಳ್ಳೆಯದಾಗುತ್ತೆ ಅಲ್ವಾ. ಆಶೀರ್ವಾದ ಇರುತ್ತೆ ಗುರು ದೇವ್ರದ್ದು ಅಲ್ವಾ. ಓಕೆನಾ. ಈಗ ಹೊರಡೋಣ ಮುಂದಕ್ಕೆ. ನೋಡಿ ಆ ಗುಡ್ಡದ ಒಳಗಡೆ, ಏಕಶಿಲೆ ಗುಡ್ಡದ ಒಳಗಡೆ ಅಕ್ಕಪಕ್ಕ 24 ದೇವಾಲಯಗಳನ್ನು ಕಟ್ಟಲಿಕ್ಕೆ ಸಿದ್ಧ ಆಗಿದ್ದಾರೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಕಾಣಿಕೆ ಕೊಡೋರು, ಪೊಂಡು ಕೊಡೋರು ಕೊಡ್ಬೋದು. ಓಕೆ, ವಾಕಬಲ್ ಡಿಸ್ಟೆನ್ಸು, ನಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಲೆಫ್ಟಲ್ಲಿ ಒಂದು ನಾಗರಕಟ್ಟೆ ಇದೆ, ಅಶ್ವತ್ಥಕಟ್ಟೆ, ಗೊತ್ತಾಯ್ತಲ್ಲ. ಹಿಂದೂ ಸನಾತನ ಧರ್ಮದಲ್ಲಿ ಎಲ್ಲ ಊರುಗಳಲ್ಲೂ ಒಂದೊಂದು ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಇರುತ್ತೆ. ಹಾಗೆ ಆದಿಶೇಷನ ಇಲ್ಲದೇ ಇರೋ ಊರೇ ಇರಲ್ಲ ಸಾಮಾನ್ಯವಾಗಿ. ಯಾವುದೋ ಒಂದೊಂದು ಊರು ಬಿಟ್ಟು ಹೋಗುತ್ತೆ ಅಂದ್ಕೊಳ್ಳಿ. ಇಲ್ಲೆಲ್ಲ ಇರುತ್ತೆ. ಈಗ ಬೆಟ್ಟದ ಮೇಲೆ ಹೋಗ್ತಾರದು ನಾವು. ಇಲ್ಲೇ ಪಕ್ಕದಲ್ಲಿ ಇರುತ್ತೆ ಗುಡ್ಡ, ಒಂದೇ ಒಂದು ಗುಡ್ಡ, ಏಕಶಿಲೆ. ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ, ಗೊತ್ತಾಯ್ತಲ್ಲ. ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ ಇವರೇ. ನಾನು ನಿಮಗೆ ಆದಷ್ಟು ತೋರಿಸ್ತೀನಿ, ಗೊತ್ತಾಯ್ತಲ್ಲ. ಈಗ ನೋಡಿ, ಇದು ರಸ್ತೆ ಚೆನ್ನಾಗಿ ಮಾಡಿದ್ದಾರೆ. ರಸ್ತೆ ಮೇಲ್ಗಡೆ ರೈಟ್ ಸೈಡಲ್ಲಿ ಗುಡ್ಡ, ಅಲ್ಲಿ ನೋಡಿ ಕೊರಕಲ್ಲು ಕಾಣುತ್ತೆ ನೋಡಿ, ಆ ಗುಡ್ಡ, ಅದೇ ಗುಡ್ಡ. ಆ ಕೊರಕಲ್ಲು ಒಳಗಡೆ ಹೋಗಬೇಕು. ಕೊರಕಲ್ಲು ಒಳಗಡೆ ಹೋದರೆ ಶಿವನ ಲಿಂಗ ಇರುತ್ತೆ, 4 ಮುಖಗಳ ಶಿವನ ಲಿಂಗ ಇರುತ್ತೆ, ಗೊತ್ತಾಯ್ತಲ್ಲ. 4 ಮುಖದ ಶಿವಲಿಂಗ ಇರುತ್ತೆ. ಆಮೇಲೆ ಗಣಪತಿ ಇರ್ತಾನೆ, ಬಲಮುರಿ ಗಣಪ ಇರ್ತಾನೆ, ಗೊತ್ತಾಯ್ತಲ್ಲ. ನೋಡ್ಬೋದು ನಿಮ್ಮ ಮೇಲೆ ಕರ್ಕೊಂಡೋಗಿ ತೋರಿಸ್ತೀನಿ, ಓಕೆನಾ. ಕಾಣುತ್ತಲ್ಲ ಅಲ್ಲಿ ಗುಡ್ಡ, ಬಂಡೆ, ದೊಡ್ಡ ಬಂಡೆ, ಓಕೆನಾ. ಒಂದೇ ಬಂಡೆ ನೋಡಿ, ಅಲ್ಲಿ ಕಾಣುತ್ತೆ, ಒಂದೇ ಬಂಡೆ. ಅಲ್ಲಿ ಹೋಗ್ಬೇಕಾಗುತ್ತೆ ನಾವು. ಹೋಗೋಣ, ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ ಅಲ್ಲಿ. ವೀಕ್ಷಕರೇ, ತೀರ್ಥಕ್ಷೇತ್ರಗಳು ಕೇವಲ ಟ್ರಿಪ್ ಆಗಬಾರ್ದು. ಯಾವುದೋ ಒಂದು ಟ್ರಿಪ್ಪು ಮೋಜು ಮಸ್ತಿಗೆ ಅಂತ ಹೋಗಬಾರ್ದು. ಭಯಭಕ್ತಿಯಿಂದ ಹೋಗಬೇಕು. ಅಲ್ಲಿ ನಮ್ಮ ಪಾದಗಳನ್ನು ಓಡಾಡಬೇಕು, ಬರಿಗಾಲಲ್ಲಿ ಓಡಾಡಬೇಕು. ನಮ್ಮ ಪಾದಗಳಿಗೆ ಅಲ್ಲಿ ತೀರ್ಥಕ್ಷೇತ್ರದ ಯೋಗಶಕ್ತಿ, ಪುಣ್ಯಶಕ್ತಿ ನಮ್ಮ ಕಾಲುಗಳ ಮುಖಾಂತರ ನಮ್ಮ ಶರೀರಕ್ಕೆ, ನಮ್ಮ ಬ್ರೈನ್ಗೆ, ಮೆದುಳಿಗೆ ಬರುತ್ತೆ, ನಮ್ಮ ಭಾವನೆಗಳಿಗೆ ಅಂಟುಕೊಡ್ತದೆ. ಇದರಿಂದ ನಾವು ಆಧ್ಯಾತ್ಮಿಕವಾಗಿ ಉದ್ಧಾರ ಆಗ್ತೀವಿ, ಪಾಪಕರ್ಮದಿಂದ ಮುಕ್ತರಾಗ್ತೀವಿ ಅಲ್ವಾ, ದಾರಿದ್ರ್ಯಗಳಿಂದ ಮುಕ್ತರಾಗ್ತೀವಿ. ಗುರುದೈವ ಆಶೀರ್ವಾದ ನಮಗೆ ಸಿಗುತ್ತೆ ಅಲ್ವಾ. ಯೋಚನೆ ಮಾಡಿ. ಅದಕ್ಕೆ ನಾವು ಹೋಗೋ ಮೋಜು ಮಸ್ತಿಗೋಸ್ಕರ ತೀರ್ಥಕ್ಷೇತ್ರಗಳಿಗೆ ಹೋಗಬಾರ್ದು, ಗೊತ್ತಾಯ್ತಲ್ಲ. ನೋಡಿ ಬಂಡೆ ಎಷ್ಟು ದೊಡ್ಡದಿದೆ ಅಲ್ವಾ, ಎಷ್ಟು ಹೈಟ್ ಇದೆ ಅಲ್ವಾ ಬಂಡೆ. ಒಂದೇ ಬಂಡೆ ರೀ. ಇದರೊಳಗಡೆ ತುಂಬ ದೊಡ್ಡದಾಗಿ ಹಾಲ್ ಮಾಡಿದ್ದಾರೆ. ಹಾಲ್ ಇರುತ್ತಲ್ಲ, ಎಷ್ಟೋ ಜನ ಕೂತ್ಕೋಬೋದು ರೀ. 250, 300 ಜನ, 400 ಜನ, 500 ಜನ ಕೂತ್ಕೋಬೋದು ಒಂದೇ ಸಾರಿ. ನೋಡಿರಿ, ಇದೇ ಯಾವ ರೀತಿಯಲ್ಲಿ ಮೆಟ್ಲುಗಳೆತ್ತಿ ಬರೋದು ಅಂತ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇದು ಹಾಲು ಒಳಗಡೆ ತುಂಬ ದೊಡ್ಡದಾಗಿರುತ್ತೆ. ಜನ ಎಲ್ಲ ಇದ್ದಾರೆ, ಗೊತ್ತಾಯ್ತಲ್ಲ. ತುಂಬ ದೊಡ್ಡದಾಗಿರುತ್ತೆ, ಲೈಟಿಂಗ್ ಇರುತ್ತೆ, ಗೊತ್ತಾಯ್ತಲ್ಲ. ಇನ್ನೂ ಒಳಗಡೆ ಎಲ್ಲ ಚಿಕ್ಕ ದೇವಾಲಯಗಳಿರುತ್ತೆ, ಗುಡಿಗಳಿರುತ್ತೆ. ಇಲ್ಲೆಲ್ಲ ವೀಡಿಯೋ ಮಾಡ್ಬೋದು, ಕ್ಯಾಮ್ರಾ ಎಲ್ಲ ಇಲ್ಲಿ ಮಾಡ್ಬೋದು, ಮೊಬೈಲಲ್ಲೆಲ್ಲ ಫೋಟೋ ವೀಡಿಯೋ ಎಲ್ಲ ಮಾಡ್ಬೋದು. ಆದರೆ ಒಳಗಡೆ ಮಾಡೋಂಗಿಲ್ಲ. ಮತ್ತು ನಾನು ನಿಮಗೆ ಅಲ್ಲಿ ಒಳಗಡೆ ಶಿವಲಿಂಗಗಳನ್ನು ಗೂಗಲಲ್ಲಿ ತೆಗೆದಿರೋದನ್ನು ತೋರಿಸ್ತೀನಿ. ನೇರವಾಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಫೋಟೋ ತೆಗಿಯೋಕ್ಕಾಗಲ್ಲ, ತೆಗಿಬಾರ್ದು ಅಂತ ಅಲ್ಲಿ ಬೋರ್ಡ್ ಇರುತ್ತೆ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಏನು ಬೋರ್ಡ್ ಇದೆ ಅಂದ್ಬಿಟ್ಟು, ಗೊತ್ತಾಯ್ತಲ್ಲ. ಇದು ಗುಹಾ ದೇವಾಲಯ, ಒಂದೇ ಬಂಡೆ, ಏಕಶಿಲೆ ಒಳಗಡೆ. ಸದ್ಯಕ್ಕೆ ಇಲ್ಲಿ ವೀಡಿಯೋ ಮಾಡ್ಬೋದು, ಫೋಟೋ ಶೂಟ್ ಮಾಡ್ಬೋದು. ಆದರೆ ಆಮೇಲೆ ಅಲ್ಲಿ ಶಿವಲಿಂಗ ಇರುತ್ತೆ. ಒಂದು ಲಿಂಗಕ್ಕೆ 4 ಕಡೆ ಇರುತ್ತೆ ನೋಡಿ, ಏನೋ ಮುಖಗಳು. ನೀವು ಬೇರೆ ಕಡೆ ಒಂದೇ ಕಡೆ ಮುಖ ನೋಡಿರ್ತೀರ ಶಿವಲಿಂಗ ಅಲ್ವಾ, ಇಲ್ಲಿ ಹಂಗಲ್ಲ, 4 ಕಡೆ ಇರುತ್ತೆ, ನೋಡ್ಬೋದು. 4 ದಿಕ್ಕುಗಳಿಂದ ನೋಡ್ಬೋದು. ಅಷ್ಟೇ ಅಲ್ಲ, ರೌಂಡ್ ಹೊಡಿಬೋದು ಶಿವಲಿಂಗನ ಇಲ್ಲಿ ನೀವು ಪ್ರದಕ್ಷಿಣೆ ಮಾಡ್ಬೋದು. ಆದರೆ ಬೇರೆ ಕಡೆ ದೇವಸ್ಥಾನಗಳಲ್ಲಿ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ. ಒಂದೇ ಕಡೆ ಮುಖ ಇರುತ್ತೆ, ಒಂದೇ ಕಡೆ ನೀವು ನೋಡಬೇಕು, ಒಂದೇ ಕಡೆ ದರ್ಶನ ಮಾಡ್ಕೋಬೇಕು, ಆಶೀರ್ವಾದ ಪಡ್ಕೊಂಡು ಬರ್ಬೇಕು, ಆ ಥರ. ಗೊತ್ತಾಯ್ತೇನ್ರಿ. ನೋಡೋಣ. ಇಲ್ಲಿ ನನಗೆ ಗೊತ್ತಿರೋಗೆ ನೋಡಿ, ಒಳಗಡೆ ಇಲ್ಲಿಂದ ಹೋದರೆ ಮಾತ್ರ ನಾವು ಇಲ್ಲಿಂದ ಹೋದರೆ ಒಳಗಡೆ
ಶಿವನ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಿಂದ ಒಳಗಡೆ ಹೋಗಬೇಕು ಶಿವನ ದೇವಸ್ಥಾನಕ್ಕೆ. ಆದರೆ ಅಲ್ಲಿ ಫೋಟೋ ಗಿಟೋ ತೆಗಿಯೋಕೆ ಆಗಿಲ್ಲ ನನ್ನಿಂದ, ಆಚೆ ಕಡೆ ಬಂದುಬಿಟ್ಟೆ. ಆದರೆ ಇಲ್ಲಿ ಮೆಟ್ಲತ್ತಿ ಹೇಗೆ ಹೋಗೋದು ಇದರೊಳಗಡೆ ನಾನು ಆಗಲೇ ನಿಮಗೆ ತೋರಿಸಿಲ್ಲ, ಇವಾಗ ತೋರಿಸ್ತೀನಿ. ಯಾವ ರೀತಿ ಮೆಟ್ಲು ಹತ್ತಬೇಕು, ಮೇಲ್ಗಡೆ ಹೇಗೆ ಹೋಗಬೇಕು, ದಾರಿ ಮಾರ್ಗ ಅನ್ನೋದನ್ನು ತೋರಿಸ್ತೀನಿ. ಆವಾಗಲೇ ತೋರಿಸಿಲ್ಲ, ಗೊತ್ತಾಯ್ತಲ್ಲ. ಮೊದಲ ಇಲ್ಲೆಲ್ಲ ಆಚೆ ಕಡೆ ನೋಡಿ, ಇನ್ನೊಂದು ಸಾರಿ ದೂರದಲ್ಲಿ ಒಂದು ಗುಡ್ಡ ಇದೆ, ಇನ್ನೂ ಒಂದು ಏಕಶಿಲೆ. ಇಲ್ಲಿ ಏಕಶಿಲೆಗಳು ತುಂಬ ದೊಡ್ಡ ದೊಡ್ಡ ಇದ್ದಾವೆ. ಅದೇ ಆಶ್ಚರ್ಯಕರ ಸಂಗತಿ ಅಂದರೆ. ನೀವು ಬೆಟ್ಟಗಳು ನೋಡಿರ್ತೀರ, ಏಕಶಿಲೆಗಳು ಭಾರಿ ಚೆನ್ನಾಗಿರ್ಬೇಕಲ್ವ. ಇಲ್ಲಿ ಚೆನ್ನಾಗಿದೆ. ಅದಕ್ಕೆ ಇವರು ಬಾಲಗಂಗಾಧರನಾಥ ಸ್ವಾಮಿಗಳು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಈ ಗುಡ್ಡನ ಕೊರೆದು ಒಳಗಡೆ ಏನು ಮಾಡಿದ್ರು, ದೇವಾಲಯ ಮಾಡಿಬಿಟ್ರು ಅಲ್ವಾ. ಗೊತ್ತಾಯ್ತಲ್ಲ. ನಾನು ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ಒಳಗಡೆ ಹೋಗಿ. ಈ ವಿಡಿಯೋ ನೋಡಿ. ಈಗ ಸದ್ಯಕ್ಕೆ ಆಚೆ ತೋರಿಸಿದ್ದೀನಿ, ಆಗಲೇ ಒಳಗಡೆ ತೋರಿಸಿದ್ದೀನಿ. ಈಗ ಮತ್ತೆ ಮೆಟ್ಲು ಹತ್ತೋಣ, ಓಕೆನಾ. ಈಗ ನೋಡಿ ಮತ್ತೊಮ್ಮೆ ಒಳಗಡೆ ಹೋಗೋಣ. ಮತ್ತೊಮ್ಮೆ ನಾವು ಒಳಗಡೆ ಹೋಗೋಣ. ಈ ಮೆಟ್ಲುಗಳು ಹತ್ತಬೇಕು, ಹತ್ತುಬಿಟ್ಟು ಒಳಗಡೆ ಹೋಗ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಜನ ಎಲ್ಲ ಬರ್ತಿದ್ದಾರೆ ಹೊರಗಡೆಯಿಂದ. ಇಲ್ಲಿ ಒಳಗಡೆ ಹೋಗೋಕ್ಕೆ ಒಂದು ಕಡೆ ಎಂಟ್ರೆನ್ಸ್ ಇರುತ್ತೆ, ಆಚೆ ಕಡೆ ಬರೋಕ್ಕೆ ಇನ್ನೊಂದು ಕಡೆ ಎಕ್ಸಿಟ್ ಇರುತ್ತೆ. ಗೊತ್ತಾಯ್ತಲ್ಲ. ಎಕ್ಸಿಟ್ ಇರುತ್ತೆ, ಎಂಟ್ರೆನ್ಸ್ ಒಂದು, ಎಕ್ಸಿಟ್ ಒಂದು, ಓಕೆನಾ. ಒಳಗಡೆ ಹೋಗೋಕ್ಕೆ ಒಂದು ಮಾರ್ಗ, ಬರೋಕ್ಕೆ ಒಂದು ಮಾರ್ಗ, ಓಕೆನಾ. ಇಲ್ಲಿಂದ ನಾವು ದೂರದಲ್ಲಿ ನೋಡಿದ್ರೆ ಗುಡ್ಡಗಳು, ಮರ ಗಿಡಗಳೆಲ್ಲ ಕಾಣಿಸುತ್ತೆ, ಓಕೆನಾ. ನೋಡಿ ಈ ಮೆಟ್ಲುಗಳು ಹತ್ತಿ ಹೋಗಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ನಾವು ಹೋಗೋಣ, ಮೆಟ್ಲುಗಳು ಹತ್ತಿ ಹೋಗೋಣ, ಓಕೆನಾ. ಮೆಟ್ಲುಗಳು ಹತ್ತಿ ಹೋಗೋಣ. ಆಗಲೇ ನೀವು ನೋಡಿದ್ರೆ ಅದೇ ಹಾಲ್ ಇದು. ಮತ್ತೊಮ್ಮೆ ನೋಡೋಣ, ಅದೇ ಹಾಲು. ಈ ಹಾಲ್ನಿಂದ ಹೋದರೆ ಇಲ್ಲಿ ಬೋರ್ಡ್ ಇರುತ್ತೆ. ಹಾಲಿಂದ ಹೋದರೆ ಬೋರ್ಡ್ ಇರುತ್ತೆ, ಏನಂತ, ಕ್ಯಾಮ್ರಾ ಅಲೌಡ್ ಇಲ್ಲ ಅಂದ್ಬಿಟ್ಟು, ಕ್ಯಾಮ್ರಾ ಅಲೌಡ್ ಇಲ್ಲ ಅಂದ್ಬಿಟ್ಟು. ಗೊತ್ತಾಯ್ತಲ್ಲ, ತೆಗಿಬಾರ್ದು ಅಂತ. ಅದಕ್ಕೆ ಆಗಲಿಲ್ಲ. ಆದರೆ ಗೂಗಲಿಂದ ತೆಗೆದಿರೋ ಫೋಟೋ ಮಾತ್ರ ನಿಮ್ಗೆ ತೋರಿಸ್ತೀನಿ ನೋಡಿ. ನೀವು ನೋಡ್ತಾ ಇದ್ದೀರಾ, ಒಳಗಡೆ ಶಿವಲಿಂಗ ಇರುತ್ತೆ. ಆಮೇಲೆ ಗಣಪತಿ, ಬಲಮುರಿ ಗಣಪತಿ ಇರ್ತಾನೆ, ಗೊತ್ತಾಯ್ತಲ್ಲ. ಇದು ಒಳಗಡೆ ಇರ್ತಕ್ಕಂಥದ್ದು. ಹಾಗೆ ಅಲ್ಲಿ ಗಣಪತಿ ಗುಡಿ, ಬಲಮುರಿ ಗಣಪ, ಇಷ್ಟು ಇರುತ್ತೆ. ಇದು ಗೂಗಲಲ್ಲಿ ಇರೋದನ್ನು ನಾನು ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಆಗಿದೆ, ಓಕೆನಾ. ಇನ್ನೂ ಇಲ್ಲಿ ಕ್ಯಾಮ್ರಾ ಅಲೋಡು ಇಲ್ಲದೆ ಕಾರಣ ಇಷ್ಟೇ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿರೋದು ಅಷ್ಟೇ. ಇನ್ನೂ 24 ದೇವಾಲಯಗಳನ್ನ ಇಲ್ಲಿ ಒಳಗಡೆ ನಿರ್ಮಾಣ ಮಾಡಲಿಕ್ಕೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಮಾಡ್ತಾರೆ, ಓಕೆನಾ. ಈಗ ನೋಡಿ, ನಾನು ಹೊರಗಡೆ ಬಂದೆ, ಆಚೆ ಕಡೆ ಬಂದುಬಿಟ್ಟೆ. ನೀವು ಆಚೆ ಕಡೆಯಿಂದ ನೋಡಿದಾಗ ಮತ್ತೆ ಇನ್ನೊಮ್ಮೆ ನಾನು ನಿಮಗೆ ಹೊರಗಡೆ ತೋರಿಸ್ತೀನಿ. ದೂರದಲ್ಲಿರೋ ಬೆಟ್ಟಗಳು, ಗುಡ್ಡಗಳು, ಏಕಶಿಲೆಗಳು ಇದೆಲ್ಲ ಇರುತ್ತೆ. ಎಕ್ಸಿಟ್ ಇದು, ಗೊತ್ತಾಯ್ತಲ್ಲ. ಆಚೆ ಕಡೆ ಬಂದಿದ್ದೀನಿ. ನೀವು ದೂರದಲ್ಲಿ ನೋಡೋದು ಕೈವಾರ ಬೆಟ್ಟ, ಆಮೇಲೆ ಏಕಶಿಲೆ, ಅಲ್ಲಿ ಆಗಲೇ ಕೆರೆ ಇತ್ತಲ್ಲ, ಅದು ಲೆಫ್ಟಲ್ಲಿ ನಾನು ತೋರಿಸಿದ್ದಲ್ಲ, ಅದು ದೂರದಲ್ಲಿ ಬೆಟ್ಟಗಳು, ಗೊತ್ತಾಯ್ತಲ್ಲ. ಹಾಗೆ ಇದು ಕಾಡು ಥರ ಇರುತ್ತೆ, ಎಲ್ಲ ಕಾಡು ಇರುತ್ತೆ, ಫುಲ್ ಕಾಡಿರುತ್ತೆ. ಮೋಸ್ಟ್ಲಿ ಇಲ್ಲೆಲ್ಲ ಪ್ರಾಣಿಗಳು ಏನೇನೋ ಇರ್ಬೋದು, ಗೊತ್ತಾಯ್ತಲ್ಲ. ಆಮೇಲೆ ಏಕಶಿಲೆ, ಗುಡ್ಡಗಳು. ಈಗ ನಾವು ಸ್ವಲ್ಪ ಮೇಲೆ ಇದ್ದೀವಿ. ಆಮೇಲೆ ಅನ್ನದಾಸೋಹನಲ್ಲಿ ಈಗ ಸದ್ಯಕ್ಕೆ ಊಟ ಮಾಡಬೇಕಲ್ಲ, ಊಟ ಮಾಡಿ ಆಯಿತು ಅಂತ ಇಟ್ಕೊಬಿಡಿ. ನಾನಿಲ್ಲಿ ವಿಶ್ರಾಂತಿ ತೊಗೊಳ್ಳೋಣ ಅಂತಿದ್ದೀನಿ. ಅಲ್ಲಿ ಪಾರ್ಕಿಂಗಲ್ಲಿ ಗಾಡಿಗಳೆಲ್ಲ ಪಾರ್ಕ್ ಇರುತ್ತಲ್ಲ, ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಏನೋ ಮೊಬೈಲಲ್ಲಿ ಸ್ವಲ್ಪ ಈ ವಿಡಿಯೋಗಳನ್ನೆಲ್ಲ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡ್ರೆ, ನಾನು ಹಿಂದ್ಗಡೆ ಹನುಮಾನ್ ಕೂತ್ಕೊಂಡೆ. ಅವ್ನ ಪಾಡ್ಗೆ ಅವನಿದ್ದಾರೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅವ್ನ ಪಾಡಿಗೆ ಅವನು ಏನೋ ಮಾಡ್ತಾ ಕೂತಿದ್ದಾನೆ ಹಿಂದ್ಗಡೆ, ಗೊತ್ತಾಯ್ತಲ್ಲ. ಇದು ಕತೆ. ಅವ್ನಿಗೇನು ಅನ್ನಿಸ್ತಾ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡೆ ನಾನು ಹಿಂದೆ, ಓಕೆನಾ. ಇದು ಅವನ ಚಿಂತೆ ಅವನದು, ನಮ್ಮ ಚಿಂತೆ ನಮ್ಮದು. ನಾನು ಎಡಿಟ್ ಮಾಡ್ತಾಯಿದ್ದೀನಿ ವೀಡಿಯೋಗಳೆಲ್ಲ, ಸ್ವಲ್ಪ ಸೈಜ್ ದೊಡ್ಡದಿದೆ, ಕಮ್ಮಿ ಮಾಡ್ತಾಯಿದ್ದೀನಿ, ಗೊತ್ತಾಯ್ತಲ್ಲ. ಇದು ಕತೆ. ಇಲ್ಲಿ ನೀವು ಕೈಲಾಸಗಿರಿ ನೋಡಿ ಆದಮೇಲೆ ನಾವು ಕೆಳಗಡೆ ಬಂದ್ವಿ. ಮೊದಲು ಬಂದ ರಸ್ತೆನಲ್ಲೇ ಇಲ್ಲಿ ಬರ್ತಾ ಇಲ್ಲ. ಈಗ ನಾವು ಮೊದಲು ಬೇರೆ ರಸ್ತೆಯಲ್ಲಿ ಈ ಕೈಲಾಸಗಿರಿಗೆ ಬಂದಿದ್ದು, ಕೈವಾರ ಒಳಗಡೆಯಿಂದ ಬಂದ್ವಿ. ಈಗ ಮತ್ತೆ ಆ ಕಡೆಯಿಂದ ಹೋಗಲ್ಲ, ಯಾಕಂದರೆ ಜನ ಜಾಸ್ತಿ ಇರ್ತಾರೆ, ಗಾಡಿ ಹೋಗೋದಿಲ್ಲ ಒಳಗಡೆ. ಅದಕ್ಕೆ ನಾವು ಚಿಂತಾಮಣಿ ರೋಡ್ಗೆ ಕನೆಕ್ಟ್ ಆಗ್ತಾಯಿದ್ವಿ. ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಕೆರೆ ಪಕ್ಕದಲ್ಲಿ ಅಲ್ಲಿ ದೂರದಲ್ಲಿ ಕಾಣುತ್ತಲ್ಲ, ಅದೇ ಕೈಲಾಸಗಿರಿ. ಈಗ ಇಷ್ಟೊತ್ತು ನೀವು ನೋಡಿದ್ರಲ್ಲ, ಅದೇ ಗುಡ್ಡಗಳವು, ಬಂಡೆಗಳು, ಏಕಶಿಲಾ ಬಂಡೆಗಳು, ಬೆಟ್ಟ, ಕೈಲಾಸಗಿರಿ ಬೆಟ್ಟ. ಅದು ನಾವು ನೋಡಿದ್ವಲ್ಲ ಅದೇ. ಇಲ್ಲಿಂದ ಒಂದು 2.5-3 ಕಿಲೋಮೀಟ್ರ್ ಇದೆ. ಆದರೂ ಕಾಣಿಸ್ತಾ ಇದೆ ದೂರದಲ್ಲಿ. ನಾನು ನಿಮಗೆ ತೋರಿಸ್ತಾ ಇದ್ದೆ, ಗೊತ್ತಾಯ್ತಲ್ಲ. ವೀಕ್ಷಕರೇ, ನಿಮ್ಗೆ ಒಳ್ಳೆಯದಾಗಲಿ. ಪುಣ್ಯತೀರ್ಥ ಕ್ಷೇತ್ರಗಳನ್ನು ನೋಡಿ. ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅಲ್ಲಿಂದ ಹಾಕ್ಕೊಳ್ಳಿ, ಗೊತ್ತಾಯ್ತಲ್ಲ. ನೀವು ಸಹ ಈ ರೀತಿ ಕ್ಷೇತ್ರಗಳಿಗೆ ಹೋಗಬೇಕು, ನಿಮ್ಮ ಪಾದಾರ್ಪಣೆ ಮಾಡಬೇಕು, ಹಾಗೆ ಪುಣ್ಯ ಕಟ್ಕೋಬೇಕು.
ಗೊತ್ತಾಯ್ತಲ್ಲ. ನಿಮಗೆ ಸದಾ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂದ್ರೆ ಹಾಕ್ಕೊಳ್ಳಿ, ಹಾಗೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ, ಸದಾ ನಿಮ್ಗೆ ಒಳ್ಳೆಯದಾಗಲಿ. ಲೈಕ್ ಮಾಡೋಕೆ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ರೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಕ್ಷೇತ್ರಕ್ಕೆ ನಾನು ಈಗಾಗಲೇ 3ನೇ ಸಾರಿ ಬಂದಿರೋದು. ಗೊತ್ತಾಯ್ತಲ್ಲ. ಈಗಾಗಲೇ ಮೊದಲು 2 ಸಾರಿ ಬಂದಿದ್ದು. ಓಕೆ, ನಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಲೈಕ್ ಮಾಡೋಕೆ ಮರಿಬೇಡಿ ಇವರೇ. ಒಳ್ಳೆಯದಾಗಲಿ.